ಮಕ್ಕಳನ್ನ ಹಾಸ್ಟೆಲ್ ಸೇರಿಸೋದು ಯಾಕೆ? ಅಲ್ಲಿ ಮೂಲಭೂತ ಸೌಕರ್ಯ ಸಿಗುತ್ತೆ ಅಂತ. ಆದ್ರೆ ಸಿಕ್ಕಿರೋ ಸೌಕರ್ಯದಲ್ಲಿ ಹುಳು. ಕುಡಿಯೋದಕ್ಕೂ ನೀರಿಲ್ಲ, ಊಟದಲ್ಲೂ ಹುಳು. ಬೆಳಗಾವಿ ಹಾಸ್ಟೆಲ್ನಲ್ಲಿ ಇದೆಂತಹ ಪರಮ ಅಧ್ವಾನ. ತಡರಾತ್ರಿ ಹಾಸ್ಟೆಲ್ ವಿದ್ಯಾರ್ಥಿಗಳ ಏಕಾಏಕಿ ಆಕ್ರೋಶ. ಸಂಗಮೇಶ ನಗರದಲ್ಲಿರುವ ಬಾಲಕರ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆಯ ಆಗರ, ಪ್ರತಿಭಟನೆಗಳು ಚುರುಕು. ಅಪರೂಪಕ್ಕೆ ಬರ್ತಾರಂತೆ ಹಾಸ್ಟೆಲ್ ವಾರ್ಡನ್ನು. ನೆಂಟರು ಮನೆಗೆ ಬರೋ ಅಳಿಮಯನ ಅಡುಗೆ ಪಾತ್ರೆ ಹೊರಗೆ ಇಟ್ಟು ಪ್ರತಿಭಟನೆಗಳನ್ನು ಮಾಡಲಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳನ್ನು ಸಮಾಧಾನಪಡಿಸಿದ ಪೊಲೀಸರು. ಬೇಕೇ ಬೇಕು ಎರಡು ಮೂರು ಗಂಟೆ ಆಯ್ತು ವಿದ್ಯಾರ್ಥಿಗಳಲ್ಲಿ ಊಟ ಬಿಟ್ಟು ಪರದಾಡ್ತಾ ಇದ್ದಾರೆ. ಹಾಗಾಗಿ ಮೇಲಾಧಿಕಾರಿಗಳು ನಾವು ವಿಷಯ ತಲುಪಿಸಿದ್ರು ಮೇಲಾಧಿಕಾರಿಗಳಿಂದ ಏನು ನಮಗೆ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಇವರು ಮೇಲಾಧಿಕಾರಿಗಳು ಬರೀ ಕುರ್ಚಿಗೆ ಸೀಮಿತ ಆಗಿದ್ದಾರೆ, ಏನು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸಲಾಕ ಇವರು ಅಧಿಕಾರಿಗಳಾಗಿದ್ದಾರೆ ಒಂದು ಪ್ರಶ್ನೆ. ಇನ್ನು ಇಲ್ಲಿ ಪೊಲೀಸ್ ಇಲಾಖೆಯವರು ಬಂದು ವಿದ್ಯಾರ್ಥಿಗಳನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಇದು ಆದರೆ ಈಗ ವಿದ್ಯಾರ್ಥಿಗಳಿಗೆ ಊಟನೇ ಇಲ್ಲ ಇಲ್ಲಿ. ಈಗ ನಾವು ಏನು ಮಾಡ್ಬೇಕು ಮುಂದೆ? ಈಗ ವಿದ್ಯಾರ್ಥಿಗಳು ಎಲ್ಲಿವರೆಗೂ ಮೇಲಾಧಿಕಾರಿಗಳು ಬಂದು ಮೇಲಾಧಿಕಾರಿಗಳೇ ನಮಗೆ ಉತ್ತರ ಕೊಡ್ತಾರ ಅಲ್ಲಿವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಸರ್. ಯಾವ ಕಾರಣ?